ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ಮೋದಿ ಬರೋಬ್ಬರಿ 11 ವರ್ಷಗಳ ಬಳಿಕ ಸೆಷಲ್ಸ್ ದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹಿಂದೂ ಮಹಾಸಾಗರದ ನಡು ಮಧ್ಯದಲ್ಲಿರೋ ಈ ಪುಟ್ಟ ರಾಷ್ಟ್ರದಲ್ಲಿ ಮೋದಿ 3 ದಿನ ಇರ್ತಾರೆ. ಜೂನ್ 27ರಿಂದ ಜೂನ್ 29ರವರೆಗೆ. ಅಚ್ಚರಿ ಅಂದ್ರೆ ಇದು ನಮ್ಮ ಬೆಂಗಳೂರಿಗಿಂತಲೂ ಚಿಕ್ಕ ದೇಶ, ಅರ್ಧದಷ್ಟು ಇಲ್ಲ. ಈ ದೇಶದ ವಿಸ್ತೀರ್ಣ ಬರೀ 457 ಚದರ ಕಿಲೋಮೀಟರ್ ಇದೆ. ಪಾಪ್ಯುಲೇಷನ್ ಎಷ್ಟು? 1,22,000 ಮಾತ್ರ. ಇಷ್ಟು ಚಿಕ್ಕ ದೇಶಕ್ಕೆ ಮೋದಿ 3 ದಿನ ಫುಲ್ ಡೇ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಮೋದಿ ದೊಡ್ಡ ದೊಡ್ಡ ರಾಷ್ಟ್ರಕ್ಕೆ ಹೋದಾಗ್ಲೂ ಕೂಡ, ಭಾರತಕ್ಕೆ ಸಂಬಂಧಗಳ ವಿಚಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ಕಂಟ್ರೀಸ್ಗೆ ಹೋದಾಗ್ಲೂ ಕೂಡ ಒಂದೊಂದು ದೇಶದಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಲ್ಲ ಯೂಶ್ವಲಿ. ಹಂಗಿರ್ಬೇಕಾದ್ರೆ ಈ ಪುಟಾಣಿ ಕಂಟ್ರಿಗೆ ಇಷ್ಟೊಂದು ಟೈಮ್ ಯಾಕೆ? 3 ಡೇಸ್ PMA ಇರುವಂತದ್ದು ಏನಿದೆ? ಏನೇ ಸ್ಟ್ರಾಟಜಿಕ್ ರೀಸನ್ಸ್ ಇದ್ರೂ ಕೂಡ ಅಧಿಕಾರಿಗಳ ಮೂಲಕ ಮಾಡಿಸ್ಕೊಂಡು ಫೈನಲ್ ಸೈನ್ ಹಾಕಕ್ಕೆ ಇವ್ರು ಹೋಗ್ಬೋದಲ್ವಾ ಅನ್ನೋ ಚರ್ಚೆ ಇದೆ. ಆದ್ರೂ ಕೂಡ ಈ ನಿಗೂಢತೆಗೆ ಕಾರಣ ಹುಡ್ಕೋಕ್ ಟ್ರೈ ಮಾಡ್ಲೇಬೇಕಲ್ವಾ? ಅಲ್ಲಿ ನೋಡಿದಾಗ ಸೆಷಲ್ಸ್ ತನ್ನ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಆಚರಿಸುವ ಒಂದು ಸೆಲೆಬ್ರೇಷನ್ ಇದೆ. ಈ ಕಾರ್ಯಕ್ರಮಕ್ಕೆ ಮೋದಿ ಚೀಫ್ ಗೆಸ್ಟ್ ಆಗಿ ಪಾಲ್ಗೊಳ್ತಿದ್ದಾರೆ. ನಂತರ ಸೆಷಲ್ಸ್ ಅಧ್ಯಕ್ಷ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿಯೊಂದಿಗೆ ಮೋದಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸ್ತಾರೆ. ಹಾಗೆ ಅಲ್ಲಿನ ಸಂಸತ್ತನ್ನ ಉದ್ದೇಶಿಸಿ PM ಮೋದಿ ವಿಶೇಷ ಭಾಷಣ ಕೂಡ ಮಾಡ್ತಾರೆ. ಅಲ್ಲಿರೋ ಭಾರತೀಯ ಸಮುದಾಯದವರ ಜೊತೆಗೂ ಸಂವಾದ ಮಾಡ್ತಾರೆ. ಸೆಷಲ್ಸ್ ನಲ್ಲಿ ಸುಮಾರು 13,000ಕ್ಕೂ ಅಧಿಕ ಭಾರತೀಯರಿದ್ದಾರೆ. ಇನ್ನು ಭಾರತಕ್ಕೆ ಈ ಪುಟ್ಟ ರಾಷ್ಟ್ರ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದಕ್ಕೂ ಕೂಡ ದೊಡ್ಡ ಕಾರಣಗಳು ಇದಾವೆ. ನೀವಿಲ್ಲಿ ಮ್ಯಾಪ್ ನಲ್ಲಿ ಝೂಮ್ ಮಾಡಿ ನೋಡಿದ್ರೆ ಕಾಣುತ್ತೆ. ಇದು ಸೆಷಲ್ಸ್ ಅಕ್ಕಪಕ್ಕ ಯಾವುದೇ ರಾಷ್ಟ್ರಗಳೆಲ್ಲ ಹತ್ತಿರದಲ್ಲಿ. ನಮ್ಮ ಭಾರತದ ಕರಾವಳಿಯಿಂದ 3,000 ಕಿಲೋಮೀಟರ್ ದೂರದಲ್ಲಿದೆ. ತೀರಾ ಕೆಳಗೆ ಬಂದ್ರೆ ನಿಮಗೆ ಮಾರಿಷಸ್, ಮಡಗಾಸ್ಕರ್, ತೀರಾ ನಿಮಗೆ ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಆಫ್ರಿಕಾ ಎಲ್ಲ ಇರೋದು. ಹಾಗಾಗಿ ಏನೇ ಆಪತ್ತು ಬಂದರೂ ಭಾರತವೇ ಆಪತ್ ಬಾಂಧವ ಇವರಿಗೆ. ಭದ್ರತೆ, ರಕ್ಷಣೆ, ಆರ್ಥಿಕತೆ ವಿಚಾರದಲ್ಲಿ ಈ ದೇಶ ಇವತ್ತಿಗೂ ಸಂಪೂರ್ಣವಾಗಿ ಭಾರತದ ಮೇಲೆನೆ ಡಿಪೆಂಡ್ ಆಗಿದೆ. ಜೊತೆಗೆ ನಮ್ಮ ರಕ್ಷಣಾ ದೃಷ್ಟಿಯಿಂದಲೂ ಕೂಡ ಸೆಷಲ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಹಿಂದೂ ಮಹಾಸಾಗರದ ಕಡಲ ಭದ್ರತೆ ಅಥವಾ ವಿಷನ್ ಮಹಾಸಾಗರ್ನಲ್ಲಿ ಸೆಷಲ್ಸ್ ಬಹುಮುಖ್ಯ ಪಾತ್ರ ನಿಭಾಯಿಸುತ್ತೆ. ಈ ಭಾಗದಲ್ಲಿ ನಮ್ಮ ಸೇನೆಗೆ, ನಮ್ಮ ಗುಪ್ತಚರರಿಗೆ ಸೆಷಲ್ಸ್ ಬೇಸ್ ಕೊಟ್ಟಿದೆ. ಹಾಗಂತ ಅಧಿಕೃತ ಬೇಸ್ ಅಲ್ಲ, ಮಾರಿಷಸ್ ಅಲ್ಲಿ ಇರೋ ತರ. ಈ ಹಿಂದೆ ಅಧಿಕೃತ ಬೇಸ್ ಮಾಡ್ಕೊಳ್ಳೋಕೆ ಭಾರತ ಮುಂದಾಗಿತ್ತು. 2015ರಲ್ಲಿ ಮೋದಿ ಸೆಷಲ್ಸ್ಗೆ ಭೇಟಿ ಕೊಟ್ಟಾಗ ಅಲ್ಲಿನ ಅಸಂಪ್ಷನ್ಸ್ ಐಲ್ಯಾಂಡ್ ಅನ್ನೋ ದ್ವೀಪದಲ್ಲಿ ಭಾರತ ನೌಕಾನೆಲೆ ಕಟ್ಟೋಕೆ ಒಂದು ಐತಿಹಾಸಿಕ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಸೆಷಲ್ಸ್ ಒಳಗಡೆನೆ ಇದಕ್ಕೆ ವಿರೋಧ ಬಂದ ಕಾರಣ ಅಲ್ಲಿನ ಸರ್ಕಾರ ಇದನ್ನ ಕ್ಯಾನ್ಸಲ್ ಮಾಡ್ತು. ಆದ್ರೆ ಭಾರತದ ಪ್ರಭಾವ ಏನ್ ಕಮ್ಮಿ ಆಗಿಲ್ಲ. ತುಂಬಾ ಅಲ್ಲಿ 6 ಕೋಸ್ಟಲ್ ರೆಡಾರ್ ಸಿಸ್ಟಮ್ ಗಳನ್ನ ಭಾರತ ಆಲ್ರೆಡಿ ಹಾಕಿಟ್ಟಿದೆ. ಅಲ್ಲಿನ ಕಡಲಲ್ಲಿ ನಡೆಯುವ ಪ್ರತಿಯೊಂದು ಮೂವ್ಮೆಂಟ್ಸ್ ನ ಡೇಟಾ ನೇರವಾಗಿ ಭಾರತಕ್ಕೆ, ನಮ್ಮ ಕಣ್ಗಾವಲು ವ್ಯವಸ್ಥೆಗೆ ಸಿಗುತ್ತೆ. ಹಲವು ಗಸ್ತು ಹಡಗುಗಳು ಮತ್ತು ವೇಗದ ಇಂಟರ್ಸೆಪ್ಟರ್ ಬೋಟ್ ಗಳನ್ನ ಕೂಡ ಭಾರತ ಅಲ್ಲಿ ಇಟ್ಟಿದೆ, ಅವರಿಗೆ ಪೂರೈಸಿದೆ. ಇದರ ಜೊತೆಗೆ 2 ಡಾರ್ನಿಯರ್ ಕಣ್ಗಾವಲು ವಿಮಾನಗಳನ್ನ ಕೂಡ ಭಾರತ ಉಡುಗೊರೆಯಾಗಿ ಕೊಟ್ಟಿದೆ. ಇದೆಲ್ಲ ಈ ಭಾಗದಲ್ಲಿ ಚೈನಾವನ್ನ ಮೈಂಡಲ್ಲಿ ಇಟ್ಕೊಂಡು ಭಾರತ ಮಾಡಿಕೊಂಡಿರೋ ತಯಾರಿ. ಇನ್ನು 1986ರಲ್ಲೂ ಕೂಡ ಈ ದೇಶದಲ್ಲಿ ಅಲ್ಲಿನ ಸರ್ಕಾರವನ್ನೇ ಉರುಳಿಸೋಕೆ ದೊಡ್ಡ ಸಂಚು ರೂಪಿಸಲಾಗಿತ್ತು. ಆ ಟೈಮಲ್ಲಿ ನಮ್ಮ ನೌಕಾಪಡೆ ಆಪರೇಷನ್ ಫ್ಲವರ್ಸ್ ಆರ್ ಬೂಮಿಂಗ್ ಅನ್ನೋ ಕಾರ್ಯಾಚರಣೆ ಮಾಡಿ ಬಂಡುಕೋರನ್ನ ಸದೆ ಪಡೆದು ಅಲ್ಲಿನ ಡೆಮೋಕ್ರಸಿಯನ್ನ ಕಾಪಾಡಿತ್ತು. ಇನ್ನು ಇದೇ ವರ್ಷ ಮೋದಿ ಅವರು ಆ ದೇಶಕ್ಕೆ $175 ಮಿಲಿಯನ್ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಕೂಡ ಘೋಷಿಸಿದ್ದಾರೆ. ಅಲ್ಲದೆ ಸೆಷಲ್ಸ್ ಸೇನಾ ಸಿಬ್ಬಂದಿಗೆ ಭಾರತೀಯ ಸೇನೆನೇ ವಿಶೇಷ ತರಬೇತಿಯನ್ನ ಕೂಡ ಕೊಡ್ತಾ ಇದೆ. ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಕಟ್ಟಡ ಹಾಗೂ IT ಸೆಂಟರ್ ನಿರ್ಮಾಣಕ್ಕೂ ಭಾರತವೇ ಹೆಲ್ಪ್ ಮಾಡಿದೆ. ಸಾರ್ವಜನಿಕ ಸಾರಿಗೆ ಬಸ್ಗಳು, ಸರ್ಕಾರಿ ವಾಹನಗಳು ಹಾಗೂ ಆಂಬ್ಯುಲೆನ್ಸ್ ಗಳನ್ನ ಕೂಡ ಭಾರತ ಉಡುಗೊರೆಯಾಗಿ ಕೊಟ್ಟಿದೆ. ಶಿಕ್ಷಣ, ಆರೋಗ್ಯ ಮತ್ತು ಸೌರ ವಿದ್ಯುತ್ ಯೋಜನೆಗಳಿಗೂ ಕೂಡ ಭಾರತದಿಂದಲೇ ಹಣಕಾಸಿನ ನೆರವು ಅಲ್ಲಿಗೆ ಹೋಗ್ತಾ ಇದೆ. ಇನ್ನು ಭಾರತಕ್ಕೂ ಸೆಷಲ್ಸ್ಗೂ ಸಾಂಸ್ಕೃತಿಕ ಸಂಬಂಧ ಕೂಡ ಇದೆ. ಅಲ್ಲಿನ ಜನರ ಪೈಕಿ 5.4% ಹಿಂದೂಗಳಿದ್ದಾರೆ, 74.9% ಕ್ರಿಶ್ಚಿಯನ್ಸ್ ಇದ್ದಾರೆ, 2.4% ಮುಸ್ಲಿಮರು, 16.2% ಬೇರೆ ಬೇರೆ ಆಚರಣೆ ಫಾಲೋ ಮಾಡೋರಿದ್ದಾರೆ. ಇನ್ನು ಸೆಷಲ್ಸ್ ಭೇಟಿಗೂ ಮುನ್ನ PM ಮೋದಿ ಮಾತನಾಡಿದ್ದಾರೆ. ನಮ್ಮ ವಿಷನ್ ಮಹಾಸಾಗರ್ ಯೋಜನೆಗೆ ಇದು ಮುಖ್ಯ ಪಾಲುದಾರ. ಗ್ಲೋಬಲ್ ಸೌತ್ ಹಿತಾಸಕ್ತಿ ಕಾಪಾಡುವಲ್ಲೂ ಸೆಷಲ್ಸ್ ನಮ್ಮ ಜೊತೆಗಿದೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ ವರ್ಷದ ಆರಂಭದಲ್ಲೇ ಭಾರತಕ್ಕೆ ಭೇಟಿ ಕೊಡಬಹುದು ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಅಲ್ಲದೆ ಟ್ರಂಪ್ ಭೇಟಿಗೆ ಸಂಬಂಧಪಟ್ಟಂತೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತಲೂ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆನೂ ರೂಬಿಯೋ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ನಾವೆಲ್ಲ ಮೋದಿ ಅವರ ದೊಡ್ಡ ಫ್ಯಾನ್ಸ್. ಅವರ ಲೀಡರ್ಶಿಪ್ ಅಲ್ಲಿ ಭಾರತ ಆರ್ಥಿಕವಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಮೋದಿ ಹಾಗೂ ಟ್ರಂಪ್ ನಡುವಿನ ಒಳ್ಳೆ ಬಾಂಧವ್ಯ ಇದೆ ಅಂತ ಹಳೆ ಟೇಪ್ ಅನ್ನ, ಕ್ಯಾಸೆಟ್ ಅನ್ನ ಮತ್ತೆ ತಿರುಗಿಸಿ ಹಾಕಿದ್ದಾರೆ. ಇವರು ಹೇಳೋದೊಂಥರ ಮಾಡೋದೊಂಥರ ಅಮೆರಿಕನ್ಸ್, ಎಸ್ಪೆಷಲಿ ಟ್ರಂಪ್ ಅವರ ಅವಧಿಯಲ್ಲಿ.
ಎಲ್ಲ ಒಂದೇ ತರ ಇದ್ದಾರೆ, ಗುರು ಶಿಷ್ಯರೆಲ್ಲರೂ ಕೂಡ ಇವರು. ಇವರ ಹೊಗಳಿಕೆಗೆ ಯಾವುದೇ ಅರ್ಥ ಇಲ್ಲ, ಬಹಳ ಮಹತ್ವನೂ ಇಲ್ಲ. ಅದೀಗ ಬಹುಶಃ ನಮ್ಮ ಪ್ರಧಾನಿಗಳಿಗೂ ಕೂಡ ಅರ್ಥ ಆಗಿ ಹೋಗಿರುತ್ತೆ ಲಾಸ್ಟ್ 1 year ಅಲ್ಲಿ. ನಮ್ಮ ಪ್ರಧಾನಿ ಯಾಕೆ, ಜಗತ್ತಿನ ಎಲ್ಲ ಲೀಡರ್ಗಳಿಗೂ ಅರ್ಥ ಆಗಿ ಹೋಗಿರುತ್ತೆ. ಹಾಗಾಗಿ ಬಹುತೇಕರು ಒಂದ್ಸಲಿ ಇವ್ರು ತೊಲಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಮನ್ಸಲ್ಲೇ, ಇನ್ನು 2 ವರ್ಷ ಹೆಂಗ್ ಕಳಿಯುತ್ತಪ್ಪ ಅಂತ ಹೇಳಿ. ಏನೋ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಹೊಡೆದಾಟ ತಾರಕಕ್ಕೆ ಏರ್ತಾ ಇದೆ. ಈಗ ಯುಕ್ರೇನ್ ರಷ್ಯಾ ಮೇಲೆ ಬರೋಬ್ಬರಿ 660 ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ರಷ್ಯಾದ 12 ಪ್ರಾಂತ್ಯಗಳು ಮತ್ತು ರಷ್ಯಾ ಆಕ್ರಮಿತ ಕ್ರೈಮಿಯಾ ಮೇಲೆ ಡ್ರೋನ್ ಮಳೆಗರೆದಿದೆ. ಜೊತೆಗೆ ಕಪ್ಪು ಸಮುದ್ರ ಹಾಗೂ ಅಜೋವ್ ಸಮುದ್ರದ ಕಡೆನೂ ಕೂಡ ಅಟ್ಯಾಕ್ ಮಾಡಿದೆ. ಇದು ಯುದ್ಧ ಶುರುವಾದ ಮೇಲೆ ಯುಕ್ರೇನ್ ನಡೆಸಿದ ಅತಿದೊಡ್ಡ ಡ್ರೋನ್ ದಾಳಿ ಅಂತ ಹೇಳಲಾಗ್ತಿದೆ. ರಷ್ಯಾ ಗಡಿಯಿಂದ ಸಾಕಷ್ಟು ದೂರದಲ್ಲಿರೋ ತೈಲ ಮತ್ತು ವಿದ್ಯುತ್ ಸ್ಥಾವರಗಳನ್ನು ಕೂಡ ಯುಕ್ರೇನ್ ಟಾರ್ಗೆಟ್ ಮಾಡಿದೆ. ಈ ದಾಳಿಗೂ ಮುನ್ನ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ದೊಡ್ಡ ಘೋಷಣೆ ಮಾಡಿದ್ರು. ರಷ್ಯಾ ವಿರುದ್ಧ 40 ದಿನಗಳ ತೀವ್ರ ಕಾರ್ಯಾಚರಣೆ ನಡೆಸುವಂತೆ ಸೇನೆಗೆ ಆದೇಶ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ದಾಳಿ ಮಾಡಲಾಗಿದೆ. ಇನ್ನು ಯುಕ್ರೇನ್ ಹಾರಿಸಿದ ಎಲ್ಲ ಡ್ರೋನ್ಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ರಷ್ಯಾ ಕ್ಲೇಮ್ ಮಾಡಿದೆ. ಇನ್ನೊಂದು ಕಡೆ ಪುಟಿನ್ ಆಪ್ತ ರಷ್ಯಾದ ಮಾಜಿ ರಕ್ಷಣಾ ಸಚಿವ 73 ವರ್ಷದ ಸೆರ್ಗೆ ಇವಾನೋವ್ ಇನ್ನಿಲ್ಲವಾಗಿದ್ದಾರೆ. ನಿಖರ ಕಾರಣ ಬಹಿರಂಗ ಆಗಿಲ್ಲ. ಪುಟಿನ್ ಹಾಗೂ ಇವಾನೋವ್ 1970ರ ದಶಕದಲ್ಲಿ KGB ಗುಪ್ತಚರ ದಳದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. 2001 ರಿಂದ 2007ರವರೆಗೆ ರಕ್ಷಣಾ ಮಂತ್ರಿಯಾಗಿದ್ದ ಇವಾನೋವ್ ಮುಂದಿನ ದಿನ ಪುಟಿನ್ ಉತ್ತರಾಧಿಕಾರಿ ಆಗಬಹುದು ಅಂತಲೂ ಬಿಂಬಿಸಲಾಗಿತ್ತು. ಆದರೆ ಇವಾನೋವ್ ಮಹತ್ವಾಕಾಂಕ್ಷಿ ಅನ್ನೋ ಕಾರಣಕ್ಕೆ 2008ರ ನಂತರ ಪುಟಿನ್ ಇವ್ರನ್ನ ನಿಧಾನವಾಗಿ ಸೈಡ್ಲೈನ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಪ್ರೆಸಿಡೆನ್ಷಿಯಲ್ ಎನ್ವಾಯ್ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಹುದ್ದೆಯಿಂದಲೂ ಅವ್ರನ್ನ ತೆಗೆದುಹಾಕಲಾಗಿತ್ತು. ಈಗ ಭೂಮಿಯಿಂದನೇ ಹೊರಟೋಗ್ಬಿಟ್ಟಿದ್ದಾರೆ ಅವರು. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಮತ್ತೆ ಯುದ್ಧ ಸ್ಫೋಟಗೊಂಡಿದೆ. ಅಮೆರಿಕ ಇರಾನ್ ನಡುವೆ ಹೊಡೆದಾಟ ಆಗಿದೆ. ಇರಾನ್ನ ಕ್ಷಿಪಣಿ ಡ್ರೋನ್ ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಜೊತೆಗೆ ಇರಾನ್ ಕರಾವಳಿಯಲ್ಲಿದ್ದ ರೆಡಾರ್ ಕೇಂದ್ರಗಳ ಮೇಲೂ ಕೂಡ ಅಮೆರಿಕ ಬಾಂಬಿಂಗ್ ಮಾಡಿದೆ. ಜೂನ್ 25ನೇ ತಾರೀಕು ಸಿಂಗಪುರ್ನ ಎವರ್ ಲವ್ಲಿ ಅನ್ನೋ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿತ್ತು. ಹೀಗಾಗಿದ್ದು ಕದನ ವಿರಾಮದ ಉಲ್ಲಂಘನೆ ಅಂತ ಅಮೆರಿಕ ಪ್ರತಿದಾಳಿ ಮಾಡಿದೆ. ಇನ್ನು ಈ ದಾಳಿಗೂ ಇರಾನ್ ಪ್ರತಿಕಾರ ಹೇಳಿದೆ. ಗಲ್ಫ್ನಲ್ಲಿರುವ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಿದೀವಿ ಅಂತ ಇರಾನ್ನ IRGC ಹೇಳಿದೆ. ಅಲ್ಲದೆ ಮತ್ತೆ ನಮ್ಮ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ನಮ್ಮ ಪ್ರತಿದಾಳಿ ಇನ್ನೂ ಭೀಕರವಾಗಿರುತ್ತೆ ಅಂತ IRGC ವಾರ್ನಿಂಗ್ ಕೊಟ್ಟಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿರುದ್ಧ ಕಿಡಿಕಾರಿದ್ದಾರೆ. ಕದನ ವಿರಾಮದ ಉಲ್ಲಂಘನೆ ಮಾಡಿರೋದು ಇರಾನ್ನ ಮೂರ್ಖತನ ಅಂತ ಹೇಳಿದ್ದಾರೆ. ಇರಾನ್ 4 ಸಲ ದಾಳಿ ಮಾಡಿದೆ. ಇರಾನ್ನ ಈ ಉದ್ದಟತನ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ ಮೇಲಿನ ಅಮೆರಿಕ ದಾಳಿಯನ್ನ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ಹಿಂಸೆಗೆ ಹಿಂಸೆನೇ ಉತ್ತರ ಅಂತ ಹೇಳಿದ್ದಾರೆ. ಇರಾನ್ ನಮ್ಮೊಂದಿಗೆ ಕದನ ವಿರಾಮ ಒಪ್ಪಂದಕ್ಕೆ ಸೈನ್ ಹಾಕಿತ್ತು. ಈ ಕುರಿತು ಅಸಮಾಧಾನ ಇದ್ರೆ ಫೋನ್ ಮಾಡಿ ಮಾತಾಡಬಹುದಾಗಿತ್ತು. ಆದರೆ ಈ ತರ ದಾಳಿ ಮಾಡಿದ್ರೆ ನಾವು ಕೂಡ ಕೈಕಟ್ಟಿ ಕೂರಲ್ಲ, ಸರಿಯಾಗಿ ಎದುರೇಟು ಕೊಡ್ತೀವಿ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಏನಪ್ಪ ಮತ್ತೆ ಹೊಡೆದಾಡಕ್ಕೆ ಶುರು ಮಾಡಿದ್ರು, ಮತ್ತೆ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತಾ ಅಂತ ಹೇಳಿ ಆತಂಕ ಇತ್ತು. ಆದರೆ ಸದ್ಯಕ್ಕೆ ಆ ಥರದ್ದೇನೂ ಆಗಿಲ್ಲ. ಅದೇ $71-72 ಆಸುಪಾಸಲ್ಲೇ ಇತ್ತು. ಅದು ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ನೋಡ್ಬೇಕು, ಸ್ವಲ್ಪ ಟ್ರ್ಯಾಕ್ ಮಾಡಿ ನೋಡ್ಬೇಕು ಎಲ್ಲಿಗೆ ಹೋಗುತ್ತೆ ಇವ್ರದ್ದು, ತಪ್ಪುಗಿರ್ತಾರ ಮತ್ತೆ ಕುಸ್ತಿ ಶುರು ಮಾಡ್ತಾರ ಅಂತ. ಈ ನಡುವೆ ಇರಾನ್ ಮತ್ತು UAE ವಿದೇಶಾಂಗ ಸಚಿವರು ಫೋನ್ ಮೂಲಕ ಮಾತನಾಡಿದ್ದಾರೆ. ಯುದ್ಧ ಶುರುವಾದ್ಮೇಲೆ ಇದು ಮೊದಲ ಮಾತುಕತೆ. ಈ ವೇಳೆ UAE ಸಚಿವ ಅಬ್ದುಲ್ಲಾ ಬಿನ್ ಜಾಯದ್ ಇರಾನ್ನ ಅಬ್ಬಾಸ್ ಅರಾಕ್ಚಿಯೊಂದಿಗೆ 2 ರಾಷ್ಟ್ರಗಳ ಸಂಬಂಧ ಸುಧಾರಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ವೆನೆಜುವೆಲಾದಲ್ಲಿ ಮತ್ತೆ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 4.9 ತೀವ್ರತೆ ದಾಖಲಾಗಿದೆ. ರಾಜಧಾನಿ ಕಾರಕಾಸ್ ಹಾಗೂ ಮರಕೆ ನಗರಗಳಲ್ಲಿ ಈ ಕಂಪನದ ಅನುಭವ ಉಂಟಾಗಿದೆ. ಹೀಗಾಗಿ ಅವಶೇಷಗಳ ಅಡಿ ಸಿಲುಕಿರೋರನ್ನ ಹುಡುಕ್ತಾ ಇದ್ದ ಜನರಲ್ಲಿ ಮತ್ತಷ್ಟು ಆತಂಕ ಶುರುವಾಗಿದೆ. ಇನ್ನು ಬುಧವಾರ ಸಂಭವಿಸಿದ ಅವಳಿ ಭೂಕಂಪದಲ್ಲಿ ಮೃತರ ಸಂಖ್ಯೆ 920ರ ಗಡಿ ದಾಟಿದೆ. 3,000ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. 50,000 ಜನ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದ್ ಕಡೆ ಸರ್ಕಾರದ ರಕ್ಷಣಾ ಕಾರ್ಯಾಚರಣೆ ತೀರಾ ಲೇಟ್ ಆಗ್ತಿರೋದಕ್ಕೆ ಅಲ್ಲಿನ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ವಿರುದ್ಧ ಜನ ತೀವ್ರ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಂತ್ರಗಳಿಲ್ಲದೆ ಜನ ಬರಿಗೈಯಲ್ಲೇ ಅವಶೇಷಗಳನ್ನ ತೆಗೆದು ತಮ್ಮವನ್ನ ಹುಡುಕಬೇಕಾಗಿದೆ ಅಂತ ಅಲ್ಲಿನ ಜನ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ವೆನೆಜುವೆಲಾದ ರಕ್ಷಣಾ ಕಾರ್ಯಾಚರಣೆಗೆ ಅಮೆರಿಕ $150 ಮಿಲಿಯನ್ ಆರ್ಥಿಕ ನೆರವನ್ನ ಘೋಷಿಸಿದೆ. ಜೊತೆಗೆ ರಕ್ಷಣಾ ಪಡೆಗಳನ್ನ ರವಾನಿಸಿದೆ. ಅತ್ತ ವಿಶ್ವಸಂಸ್ಥೆ 1000 ಸಿಬ್ಬಂದಿಯನ್ನ ಒಳಗೊಂಡ 25 ಸ್ಪೆಷಲ್ ಟೀಮ್ಗಳನ್ನ ಕಳಿಸಿಕೊಟ್ಟಿದೆ. ಅತಿ ಹೆಚ್ಚು ಹಾನಿಗೊಳಗಾಗಿರೋ ಲಾ ಗೈರಾ ಪ್ರಾಂತ್ಯದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಟೀಮ್ ಕಾರ್ಯಾಚರಣೆ ಶುರು ಮಾಡಿದೆ. ಭಾರತ ಕೂಡ ಅಲ್ಲಿಗೆ ಪರಿಹಾರ ಸಾಮಗ್ರಿ, ರಕ್ಷಣಾ ಟೀಮ್ಗಳನ್ನ ಕಳಿಸಿಕೊಟ್ಟಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿರೋ ಅಮೆರಿಕ ಕಾನ್ಸುಲೇಟ್ ಕಚೇರಿ ಮುಂದಿನ ರಸ್ತೆಗೆ ಡೊನಾಲ್ಡ್ ಟ್ರಂಪ್ ಹೆಸರು ನೀಡಲಾಗಿತ್ತು. ರೋಡ್ಗೆ
ರೇವಂತ್ ರೆಡ್ಡಿ ಸರ್ಕಾರದ ಕಡೆಯಿಂದ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಟ್ರಂಪ್, ಬಹಳ ಖುಷಿಯಾಗಿದೆ, ಬಹಳ ಗೌರವ ಕೊಟ್ಟಿದ್ದೀರಾ, ಹೆಮ್ಮೆ ವಿಚಾರ, ಈ ರೀತಿ ಗೌರವ ಪಡೆದ ಅಮೆರಿಕದ ಮೊದಲ ಪ್ರೆಸಿಡೆಂಟ್ ನಾನೇ ಅಲ್ವೇನ್ರಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತ ಇರೋ ಬೋರ್ಡ್ ಅನ್ನ ಕೂಡ ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಸಿಎಂ ರೇವಂತ್ ರೆಡ್ಡಿಗೂ ಥ್ಯಾಂಕ್ಸ್ ಯು ಹೇಳಿದ್ದಾರೆ. ಇನ್ನು ಗಾಜಾ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನ ಪ್ರಶ್ನಿಸಿ ಸೋನಿಯಾ ಗಾಂಧಿ ಲೇಖನ ಬರೆದಿದ್ದಾರೆ, ಆರ್ಟಿಕಲ್ ಬರೆದಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ದಾಳಿ ಬಗ್ಗೆ ಭಾರತ ಮೌನ ವಹಿಸಿದೆ ಅಂತ ಹೇಳಿ ಸೋನಿಯಾ ಗಾಂಧಿ ಟೀಕೆ ಮಾಡಿದ್ದಾರೆ. ಪ್ಯಾಲೆಸ್ತೀನ್ ಹಕ್ಕುಗಳನ್ನು ಕಡೆಗಣಿಸಿ ಕೇವಲ ಇಸ್ರೇಲ್ ಜೊತೆ ಮಾತ್ರ ನೀವು ಸಂಬಂಧಕ್ಕೆ ಮಹತ್ವ ಕೊಡ್ತಾ ಇದ್ದೀರಾ ಅಂತ ಟೀಕೆ ಮಾಡಿದ್ದಾರೆ ಸೋನಿಯಾ ಗಾಂಧಿ. ಇದಕ್ಕೆ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಕಾಂಗ್ರೆಸ್ ಸೋನಿಯಾ ಗಾಂಧಿ ವಿದೇಶಾಂಗ ನೀತಿಯಲ್ಲೂ ಕೂಡ ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿರಲ್ಲ ಅಂತ ತಿರುಗೇಟು ಕೊಟ್ಟಿದೆ. ಭಾರತ ಈಗ ಆಲ್ರೆಡಿ ವಿಶ್ವಸಂಸ್ಥೆಯಲ್ಲಿ ಕದನ ವಿರಾಮದ ಪರವಾಗಿ ವೋಟ್ ಹಾಕಿದೆ, ಪ್ಯಾಲೆಸ್ತೇನ್ಗೆ ಸಹಾಯವನ್ನ ಕೂಡ ಮಾಡ್ತಿದೆ. ಪ್ರಧಾನಿ ಮೋದಿ ಅವರಿಗೆ ಪ್ಯಾಲೆಸ್ತೇನ್ ಅತ್ಯುನ್ನತ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದೆ ನೋಡಿ ಅಂತ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಬರೀ ಹಮಸ್ ಮೇಲೆ ಮಾತ್ರ ಅನುಕಂಪ ತೋರಿಸ್ತಾರೆ, ಗಾಜಾ ಬಗ್ಗೆ ಮಾತ್ರ ಮಾತನಾಡ್ತಾರೆ, ಆದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಇವರು ಮಾತಾಡೋದಿಲ್ಲ, ಆರ್ಟಿಕಲ್ ಎಲ್ಲ ಬರೆಯೋದೇ ಇಲ್ಲ ಅಂತ ಹೇಳಿ ಪ್ರತಿ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಮತ್ತೆ ಅಮೆರಿಕ ಟ್ಯಾರಿಫ್ ಹೆಚ್ಚಿಸುವ ಸುಳಿವನ್ನ ಕೊಟ್ಟಿದೆ. ಹಳೆಯ ಸುಂಕಗಳು ಮತ್ತೆ ಜಾರಿಯಾಗ್ತವೆ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ನಾವು ನಮ್ಮ ಟ್ಯಾರಿಫ್ ಅಥವಾ ಸುಂಕದ ಕಾರ್ಯಕ್ರಮವನ್ನ ರಿಬೂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಸೆಕ್ಷನ್ 122 ಅಡಿಯಲ್ಲಿ 10% ಜಾಗತಿಕ ಸುಂಕವನ್ನ ವಿಧಿಸಿದ್ದೀವಿ. ಆದರೆ USTR ರಾಯಭಾರಿ ಜೆಮಿಸನ್ ಗ್ರೀರ್ ಈಗ ಸೆಕ್ಷನ್ 301 ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಈ ಸ್ಟಡಿ ಯಶಸ್ವಿ ಆಯಿತು ಅಂತ ಹೇಳಿದ್ರೆ ಸುಂಕದ ದರಗಳು ಹಿಂದಿನ ಮಟ್ಟಕ್ಕೆ ವಾಪಸ್ ಹೋಗ್ತವೆ ಅಂತ ಬೆಸೆಂಟ್ ಹೇಳಿದ್ದಾರೆ. ಸದ್ಯ ಭಾರತದ ಮೇಲೂ ಕೂಡ 10% ಟ್ಯಾರಿಫ್ ಇದೆ. ಇನ್ನು ಸುಡಾನ್ನ ಅಂತರ್ಯುದ್ಧಕ್ಕೆ ಆಯುಧ ಕೊಡ್ತಿದ್ದಾರೆ ಅಂತ ಹೇಳಿ ಅಮೆರಿಕ 8 ಜನ ಮತ್ತು ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ಈ ಪಟ್ಟಿಯಲ್ಲಿ ಭಾರತೀಯ ಉದ್ಯಮಿ ಕೂಡ ಇದ್ದಾರೆ. ಛತ್ತೀಸ್ಗಢದ ರಾಯ್ಪುರ ಮೂಲದ ಅಲೋಕ್ ಚೌಧರಿ ಅನ್ನೋರಿಗೆ ಅಮೆರಿಕ ಬ್ಯಾನ್ ಹಾಕಿದೆ. ರಾಯ್ಪುರದಲ್ಲಿರೋ ಇವರ SPL ಕಂಪನಿ ಸುಡಾನ್ ಸೇನೆಯ ಶಸ್ತ್ರಾಗಾರವನ್ನು ನಿರ್ವಹಿಸುವ ಸಂಸ್ಥೆಗೆ 200ಕ್ಕೂ ಅಧಿಕ ಬಾರಿ ಸ್ಫೋಟಕ ಮತ್ತು ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸಪ್ಲೈ ಮಾಡಿದೆ ಅಂತ ಹೇಳಿ ಅಮೆರಿಕ ಆರೋಪಿಸಿದೆ. ಜೊತೆಗೆ ಸುಡಾನ್ ಮತ್ತು ಈಜಿಪ್ಟ್ನಲ್ಲಿರೋ ಕಂಪನಿಗಳ ಮೇಲೂ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಶೋಯಬ್ ಅಖ್ತರ್ ಅವರ ಅಣ್ಣ ಶಾಹಿದ್ ಅಖ್ತರ್ ತೀರ್ಕೊಂಡಿದ್ದಾರೆ. ಆದರೆ ವಿಚಾರ ಏನು ಅಂದ್ರೆ ಇವರ ಅಂತಿಮ ಸಂಸ್ಕಾರದಲ್ಲಿ ಲಷ್ಕರ್ ಉಗ್ರರು ಪಾಲ್ಗೊಂಡಿರೋ ವಿಡಿಯೋ ಸಿಕ್ಕಿದೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರ್ ಡೆಪ್ಯೂಟಿ ಚೀಫ್ ಸೈಫುಲ್ಲಾ ಕಸೂರಿ ಓಪನ್ ಆಗಿ ಕಾಣಿಸ್ಕೊಂಡಿದ್ದಾನೆ. ಈತನೊಂದಿಗೆ ಲಷ್ಕರ್ನ ಪೊಲಿಟಿಕಲ್ ಪಾರ್ಟಿ ಪಾಕಿಸ್ತಾನ್ ಮರ್ಕಜೆ ಮುಸ್ಲಿಂ ಲೀಗ್ PMMLನ ಅಧ್ಯಕ್ಷ ಇನಾಮುರ್ ರೆಹಮಾನ್ ಕೂಡ ಇದ್ದ. ಅಂದಹಾಗೆ ಶೋಯಬ್ ಅಖ್ತರ್ 2011ರಲ್ಲಿ ಕ್ರಿಕೆಟ್ನಿಂದ ರಿಟೈರ್ ಆಗಿ ಈಗ ಕಾಮೆಂಟೇಟರ್ ಆಗಿದ್ದಾರೆ. ಈ ಹಿಂದೆ IPLನಲ್ಲೂ ಕೂಡ ಇವರು ಕಾಮೆಂಟ್ರಿ ಮಾಡಿದ್ರು. ಇವರು ಅವಾಗವಾಗ ವಿಡಿಯೋ ಎಲ್ಲ ಮಾಡ್ತಿರ್ತಾರೆ. ಭಾರತ ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿದ್ದಂಗೆ ಕಾಣಿಸ್ತಾರೆ ಇವರು ಮೇಲ್ನೋಟಕ್ಕೆ. ಜೊತೆಗೆ ಆಡ್ಬೇಕಾದ್ರೆ ತುಂಬ ಅಗ್ರೆಸಿವ್ ಆಗಿದ್ರು ಇವರು ಭಾರತದ ವಿರುದ್ಧ ಆಡ್ಬೇಕಾರೆಲ್ಲ. ಆದರೆ ರಿಟೈರ್ ಆದಮೇಲೆ ಕ್ರಿಕೆಟ್ ಕಾಮೆಂಟ್ರಿಯಲ್ಲಿ ಭಾರತದ ಆಟಗಾರರನ್ನ ಕೂಡ ಎಲ್ಲ ಹೊಗಳ್ತಾ ಇರ್ತಾರೆ ಇವರು. ಸೊ ಇದು ಈ ಲಷ್ಕರ್ ನಂಟು ಅಣ್ಣನ ಸೈಡಿಂದನ ಇವ್ರ ಕಡೆಯಿಂದನ ಅದೆಲ್ಲ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಏನೋ ಟರ್ಕಿ ಪಾಕ್ ಸೇರ್ಕೊಂಡು ರೆಡಿ ಮಾಡ್ತಿರೋ 5ನೇ ತಲೆಮಾರಿನ ಯುದ್ಧ ವಿಮಾನ ಖಾನ್ಗೆ ಅಮೆರಿಕ ಸಪೋರ್ಟ್ ಮಾಡಿದೆ. $700 ಮಿಲಿಯನ್ ಜೆಟ್ ಇಂಜಿನ್ ಮಾರಾಟ ಮಾಡೋಕೆ ಟ್ರಂಪ್ ಮುಂದಾಗಿದ್ದಾರೆ. ಭಾರತಕ್ಕೆ ಇಂಜಿನ್ ಕೊಡದೆ ಆಟ ಆಡಿಸ್ತಿದ್ದಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ. ಮುಂದಿನ ತಿಂಗಳು ಅಂಕಾರಾದಲ್ಲಿ ಟರ್ಕಿಯಲ್ಲಿ ನ್ಯಾಟೋ ಸಮ್ಮಿಟ್ ನಡೆಯುತ್ತೆ. ಅದಕ್ಕೂ ಮುನ್ನ ಟರ್ಕಿ ಜೊತೆಗಿನ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳೋಕೆ ಅಮೆರಿಕ ಈ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಜೂನ್ 24ನೇ ತಾರೀಕು US ಸ್ಟೇಟ್ ಡಿಪಾರ್ಟ್ಮೆಂಟ್ ಅಮೆರಿಕದ ಸಂಸತ್ಗೆ ಅಧಿಕೃತವಾಗಿ ಮಾಹಿತಿ ಕೂಡ ಕೊಟ್ಟಿದೆ. ಈ ಡೀಲ್ನಲ್ಲಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಮಾಡಿರೋ ಎಂಜಿನ್ಗಳನ್ನು ಟರ್ಕಿಗೆ ಕೊಡಲಾಗುತ್ತೆ. ಟ್ರಂಪ್ರ ಈ ನಿರ್ಧಾರಕ್ಕೆ ಅಮೆರಿಕದ ಸಂಸತ್ನಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ 2019ರಲ್ಲಿ ಟರ್ಕಿ ರಷ್ಯಾದಿಂದ S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನು ಖರೀದಿ ಮಾಡಿದೆ. ಆ ಟೈಮ್ನಲ್ಲಿ ಅಮೆರಿಕ ಇದರ ವಿರುದ್ಧ ತಿರುಗಿಬಿದ್ದು ಟರ್ಕಿ ಮೇಲೆ ಸ್ಯಾಂಕ್ಷನ್ಸ್ ಹಾಕಿತ್ತು. ಸೆಕ್ಯೂರಿಟಿ ರೀಸನ್ಸ್ ಕೊಟ್ಟು ತಮ್ಮ F-35 ಫೈಟರ್ ಜೆಟ್ ಪ್ರೋಗ್ರಾಮ್ನಿಂದಲೂ ಟರ್ಕಿಯನ್ನ ಹೊರಗೆ ಹಾಕಿದ್ರು. ಇಷ್ಟಾದರೂ 5ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಇಷ್ಟೊಂದು ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಟ್ರಂಪ್ರನ್ನ ಕೇಳ್ತಿದ್ದಾರೆ. ಸದ್ಯ ಈ ಎಂಜಿನ್ ಮಾರಾಟವನ್ನು ತಡೆಯೋಕೆ ಅಮೆರಿಕದ ಕಾಂಗ್ರೆಸ್ಗೆ 15 ದಿನಗಳ ಟೈಮ್ ಇದೆ. ಆದರೆ ಇದನ್ನು ತಡೆಯೋಕೆ ಹೌಸ್ ಮತ್ತು ಸೆನೆಟ್ ಎರಡರಲ್ಲೂ ಕೂಡ ನಂಬರ್ಸ್ ಬೇಕಾಗುತ್ತೆ. ಒಂದು ವೇಳೆ ನಂಬರ್ಸ್ ಎಲ್ಲ ಒಟ್ಟು ಮಾಡಿ ಇವರು ಪಾಸ್ ಮಾಡ್ಕೊಂಡ್ರು ಕೂಡ ತಡೆಯೋಣ ಅಂತ ಹೋದ್ರೆ ಟ್ರಂಪ್ ತಮ್ಮ ವಿಟೋ ಪವರ್ ಬಳಸಿ ಅದನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಈ ಡೀಲ್ ಭಾರತಕ್ಕೆ ಪ್ರಾಬ್ಲಮ್ ಇದು. ಯಾಕಂದ್ರೆ ಈ ಜೆಟ್ ರೆಡಿ ಆದರೆ ಪಾಕಿಸ್ತಾನಕ್ಕೂ 5ನೇ ತಲೆಮಾರಿನ ಯುದ್ಧ ವಿಮಾನ ಸಿಗೋ ಚಾನ್ಸಸ್ ಇರುತ್ತೆ. ನಮ್ಮ ಆಮ್ಕಾ ಬರೋಕೆ ಇನ್ನು 10 ವರ್ಷ ಟೈಮ್ ಬೇಕು. ಅದು ಇನ್ನೊಂದು 10 ವರ್ಷ ಲೇಟ್ ಆದರೂ ಆಯ್ತು, ಹೇಳೋಕ್ಕಾಗಲ್ಲ. ನಮ್ಮ ಹತ್ರ ಇಂಜಿನ್ ಇಲ್ಲ, ಹಣೆ ಬರ, ಎಲ್ಲರ ಹತ್ರ ಬೇಡ್ಕೊಂಡು ಕೂತಿದ್ದೀವಿ ನಾವು. ಆದರೆ ಖಾನ್ 2030 ಒಳಗಡೆ ಪಾಕ್ ಕೈಗೆ ಸೇರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಪ್ರೊಡಕ್ಷನ್ ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಇದು ಭಾರತಕ್ಕೆ ಮತ್ತು ಟರ್ಕಿಯ ಕಡುವೈರಿ ಇಸ್ರೇಲ್ಗೆ ತುಂಬ ಇಂಪಾರ್ಟೆಂಟ್ ನ್ಯೂಸ್. ಇದು ಗಮನ ಕೊಟ್ಟು ನೋಡಬೇಕು. ಜೊತೆಗೆ ಆಗಲೇ ಹೇಳಿದ್ವಿ, ಇಂಜಿನ್ ನಮಗೆ ಕೊಡ್ತಿಲ್ಲ, ಇವರು ಹಳೆ ಒಪ್ಪಂದಗಳನ್ನೇ ಪೂರೈಸ್ತಾ ಇಲ್ಲ.
ಇವಾಗಲೂ ಕೂಡ 100 ಇಂಜಿನ್ ಕೊಡೋದು ಬಾಕಿ ಇದೆ. ಆ ಪ್ರೈಸಿಗೆಲ್ಲ ಕೊಡೋಕ್ಕಾಗಲ್ಲ, ರೇಟ್ 3 ಪಟ್ಟು ಜಾಸ್ತಿ ಮಾಡ್ತೀವಿ, 4 ಪಟ್ಟು ಜಾಸ್ತಿ ಮಾಡ್ತಿದ್ದೀವಿ ಅಂತ ಆಟ ಆಡ್ತಿದ್ದಾರೆ ಜನರಲ್ ಎಲೆಕ್ಟ್ರಿಕ್ನವರು, ಅಮೇರಿಕನ್ಸ್. ಹಂಗಿರ್ಬೇಕಾದ್ರೆ ಅವ್ರಿಗೆ ಕೂಡ ಕೊಡ್ತೀವಿ ಅಂತ ಹೊರಟ್ರೆ ಮುಂಚೆನೇ ಅಷ್ಟೊಂದು ಬೇಗ ಮ್ಯಾನುಫ್ಯಾಕ್ಚರ್ ಮಾಡಿಕೊಡಲ್ಲ ಇವರು. ಸೊ ಎಲ್ಲ ಥರದಲ್ಲೂ ನಮಗಿದು ಪ್ರಾಬ್ಲಮ್. ಇದು ಆಮ್ಕ ಬಿಡಿ, ತೇಜಸ್ಗೆನೇ ಇಂಜನ್ ಇಲ್ಲ ಆಗಿದೆ ನಮಗೀಗ. ಮತ್ತೊಂದು ಕಡೆ ಹೀಟ್ ವೇವ್ನ ಹೊಡೆತಕ್ಕೆ ಯುರೋಪ್ನಲ್ಲಿ ಭಾರಿ ಸಾವು ನೋವಾಗ್ತಾ ಇದೆ. ಹೀಟ್ ವೇವ್ಗೆ ಸಂಬಂಧಪಟ್ಟಂಥ ಘಟನೆಗಳಿಂದಾಗಿ ಸ್ಪೇನ್ ಒಂದರಲ್ಲೇ ಕೇವಲ 5 ದಿನದಲ್ಲಿ 327 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಫ್ರಾನ್ಸ್ನಲ್ಲಿ ಬಿಸಿಲಿಂದ ತಪ್ಪಿಸ್ಕೊಳ್ಳೋಕೆ ಜನ ಈಜೋಕೆ ಅಂತ ಹೋಗಿ ನೀರಲ್ಲೆಲ್ಲ ಹಾರುತ್ತಿದ್ದಾರೆ. 55 ಜನ ನೀರಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ ಸೇರಿ ಹಲವು ರಾಷ್ಟ್ರಗಳಲ್ಲಿ 39ರಿಂದ 42 ಡಿಗ್ರಿ ತಾಪಮಾನ ದಾಖಲಾಗಿದೆ. ಇನ್ನು ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಹಾಗೂ ಸೇಫ್ಟಿ ದೃಷ್ಟಿಯಿಂದ ಹಲವು ಪಬ್ಲಿಕ್ ಈವೆಂಟ್ಗಳನ್ನು ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಫ್ರಾನ್ಸ್ನಲ್ಲಿ ನಡೆಯಬೇಕಾಗಿದ್ದ ಪ್ರತಿಷ್ಠಿತ ಪ್ಯಾರಿಸ್ ಪ್ರೈಡ್ ಮಾರ್ಚ್ ಹಾಗೂ ಸಾಲಿಡೇಸ್ ಮ್ಯೂಸಿಕ್ ಫೆಸ್ಟಿವಲ್ ರದ್ದಾಗಿದೆ. ಹಾಗೆ ನೆದರ್ಲ್ಯಾಂಡ್ಸ್ನಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದ್ದರಿಂದ ಸಾವಿರಾರು ಜನ ಸೇರಿದ್ದ ಡೆಫ್ಕಾನ್ 1 ಮ್ಯೂಸಿಕ್ ಫೆಸ್ಟನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ನದಿ ನೀರು 25 ಡಿಗ್ರಿ ಸೆಲ್ಸಿಯಸ್ ಬಿಸಿಯಾಗಿದೆ. ಬೇಜ್ನಾವ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ 2 ರಿಯಾಕ್ಟರ್ಗಳನ್ನು ಬಂದ್ ಮಾಡಲಾಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆನ ಯುರೋಪ್ ಕೂಡ ಫೇಸ್ ಮಾಡೋಕೆ ಶುರು ಮಾಡಿದೆ ಈಗ. ಇನ್ನು ಊಬರ್ ಇಂಡಿಯಾದ ಪ್ರೆಸಿಡೆಂಟ್ ಆಗಿದ್ದ ಪ್ರಭ್ಜೀತ್ ಸಿಂಗ್ ಈಗ ರಿಸೈನ್ ಮಾಡಿ ಓಪನ್ ಎಐ ಚಾಟ್ ಜಿಪಿಟಿಯ ಜನಕ ಓಪನ್ ಎಐಗೆ ಸೇರ್ಪಡೆಯಾಗಿದ್ದಾರೆ. ಹಾಗಂತ ಕ್ರೆಡ್ನ ಫೌಂಡರ್ ಕುನಾಲ್ ಶಾ ಸೀದಾ ಬೆಂಗಳೂರಿಂದ ಕ್ಯಾಲಿಫೋರ್ನಿಯಾಗೆ ಹೋಗಿ ವಾಟ್ಸಪ್ನ ಬಾಸ್ ಆದ್ರಲ್ಲ, ಆ ಥರ ಅಲ್ಲ ಇದು. ಇಡೀ ಓಪನ್ ಎಐಗೆ ಚಾಟ್ ಜಿಪಿಟಿಗೆ ಗ್ಲೋಬಲ್ ಹೆಡ್ ಏನು ಆಗ್ತಿಲ್ಲ ಇವರು. ಓಪನ್ ಎಐನ ಭಾರತದ ಆಪರೇಷನ್ಸ್ಗೆ MD ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತಷ್ಟು ಹಿರಿಯ ಅಧಿಕಾರಿಗಳನ್ನು ಮನೆಗೂಡಿಸಿದ್ದಾರೆ. ಭ್ರಷ್ಟಾಚಾರದ ಆರೋಪದಡಿ 6 ಸೇನಾಧಿಕಾರಿಗಳನ್ನು ದೇಶದ ಟಾಪ್ ಲೆಜಿಸ್ಲೇಟಿವ್ ಬಾಡಿಯಿಂದ ಅಂದರೆ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ನಿಂದ ಕಿತ್ತು ಹಾಕಿದ್ದಾರೆ. ಹಾಗೆ ಮಾಜಿ ಫಿನಾನ್ಷಿಯಲ್ ರೆಗ್ಯುಲೇಟರ್ ಲೀ ಜುನ್ಸೆ ಮತ್ತು ಇತ್ತೀಚೆಗಷ್ಟೇ ತನಿಖೆ ಎದುರಿಸಿದ್ದ ಪಾಲಿಟ್ ಬ್ಯೂರೋ ಮೆಂಬರ್ ಮಾ ಜಿಂಗ್ರುಯಿ ಅವ್ರನ್ನ ಕೂಡ ವಜಾ ಮಾಡಲಾಗಿದೆ. ಇನ್ನು ಲಂಡನ್ನಲ್ಲಿ ನಡೆದ FIH ಪ್ರೊ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ಮತ್ತೆ ಪಾಕಿಸ್ತಾನವನ್ನು ಸೋಲಿಸಿದೆ. ಪಾಕ್ ವಿರುದ್ಧ ಭಾರತ ಭಾರಿ ಗೆಲುವು 7-1 ಗೋಲುಗಳ ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಅದ್ಭುತವಾಗಿ ಮಿಂಚಿದ ಹಾರ್ದಿಕ್ ಸಿಂಗ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಫಿಫಾ ವರ್ಲ್ಡ್ ಕಪ್ ಕಡೆಗೆ ಬಂದರೆ ಗ್ರೂಪ್ ಐನಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಅಂತರದ ಗೆಲುವನ್ನು ದಾಖಲಿಸಿದೆ. ಈ ಪಂದ್ಯದಲ್ಲಿ ಫ್ರಾನ್ಸ್ನ ಉಸ್ಮಾನ್ ಡೆಂಬೆಲೆ ಹ್ಯಾಟ್ರಿಕ್ ಗೋಲನ್ನು ಬಾರಿಸಿ ಮಿಂಚಿದ್ದಾರೆ. ಈ ಗೆಲುವಿನೊಂದಿಗೆ ಫ್ರಾನ್ಸ್ ಟಾಪ್ ಸ್ಥಾನಕ್ಕೇರಿ ನಾಕೌಟ್ ಹಂತವನ್ನು ಪ್ರವೇಶಿಸಿದೆ. ಇದೇ ಗ್ರೂಪ್ನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ 5-0 ಅಂತರದಿಂದ ಇರಾಕ್ ವಿರುದ್ಧ ಗೆದ್ದಿದೆ. ಇನ್ನು ಗ್ರೂಪ್ Hನಲ್ಲಿ ಸ್ಪೇನ್ ತಂಡ 1-0 ಅಂತರದಿಂದ ಉರುಗ್ವೇಯನ್ನು ಮಣಿಸಿ ನಾಕೌಟ್ ತಲುಪಿದೆ. ಇತ್ತ ಕೇಪ್ ವರ್ಡೆ ಮತ್ತು ಸೌದಿ ಅರೇಬಿಯಾ ನಡುವಿನ ಮ್ಯಾಚ್ ಡ್ರಾ ಆಗಿದೆ. ಅತ್ತ ಗ್ರೂಪ್ ಜಿನಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ಧ 5-1 ಅಂತರದ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಇದೇ ಗ್ರೂಪ್ನಲ್ಲಿ ಮತ್ತೊಂದು ಮ್ಯಾಚ್ನಲ್ಲಿ ಈಜಿಪ್ಟ್ ಹಾಗೂ ಇರಾನ್ ಪಂದ್ಯ 1-1 ಗೋಲುಗಳಿಂದ ಡ್ರಾ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.